ಚಿಕ್ಕಬಳ್ಳಾಪುರ PLD ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ 3-4 ದಿನಗಳ ಹಿಂದೆ ನಡೆದಿದ್ದು, ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬಿಜೆಪಿ JDS ಮೈತ್ರಿಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಅಧ್ಯಕ್ಷರಾಗಿ ಗಂಗ್ರೆ ಕಾಲುವೆ ಪ್ರಸಾದ್, ಉಪಾಧ್ಯಕ್ಷರಾಗಿ ರಾಮಪ್ಪರವರನ್ನ ಬಿಜೆಪಿ JDS ಮೈತ್ರಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಈ ಬಗ್ಗೆ ಅಧ್ಯಕ್ಷರಾದ ಪ್ರಸಾದ್ರವರನ್ನ ಕೇಳಲಾಗಿ, ಹಬ್ಬದ ಕಾರಣ ನಿರ್ದೇಶಕರು ಈ ಸಭೆಗೆ ಬರಲಾಗಿಲ್ಲ. ಇದೇ ತಿಂಗಳ 25ರಂದು ಮುಂದಿನ ಸಭೆ ಕರೆದಿದ್ದು, ಎಲ್ಲ ನಿರ್ದೇಶಕರು ಸಭೆಗೆ ಬರುತ್ತಾರೆಂದು ತಿಳಿಸಿದರು. ಶನಿವಾರ ಮೊದಲ ಸಭೆ ಕರೆಯಲಾಗಿತ್ತು. ಒಟ್ಟಾರೆ 11 ನಿರ್ದೇಶಕರ ಪೈಕಿ ಸಭೆಗೆ 4-5 ನಿರ್ದೇಶಕರು ಬಿಟ್ಟರೆ ಇನ್ಯಾರೂ ಬರಲಿಲ್ಲ. ಕಾರಣ, ಅಧ್ಯಕ್ಷ ಆಯ್ಕೆಗೆ ಅವರದೇ ಪಕ್ಷದ ನಿರ್ದೇಶಕರು ಅಸಮಾಧಾನಗೊಂಡಿದ್ದಾರೆ ಎಂದು ಉನ್ನತ ಮೂಲಗಳಿಂದ ತಿಳಿದುಬಂದಿದೆ. ಅಧ್ಯಕ್ಷ ಪ್ರಸಾದ್ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ರವರ ಸಂಬಂಧಿ ಆಗಿದ್ದು, ಅವರನ್ನ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಬೇರೆ ನಿರ್ದೇಶಕರು ಬೇಸರ ಹೊಂದಿ ಸಭೆಗೆ ಬರದೆ ಹೊರ ಉಳಿದಿದ್ದಾರೆ ಎಂದು ನನಗೆ ತಿಳಿದು ಬಂದಿದೆ ಎಂದು PLD ಬ್ಯಾಂಕ್ ನಾಮನಿರ್ದೇಶಕ ವೆಂಕಟನಾರಾಯಣಪ್ಪ ತಿಳಿಸಿದರು. ಅದರಲ್ಲಿ ಬಹುಶಃ 4 ಜನ ಇದ್ದರು, ನಾನೊಬ್ಬ ಹೋದೆ. ಆಮೇಲೆ 4 ಜನ ಇದ್ದರು, ಸ್ವಲ್ಪ ಹೊತ್ತು ಕೂತಿದ್ದೆ, ನಾನು ಎದ್ದು ಬಂದೆ. ಯಾಕೆ ಫೇಲ್ಯೂರ್ ಆಗಿದೆ ಅಂತಂದರೆ, ನನಗೆ ಅನಿಸೋ ಪ್ರಕಾರ ಮೊನ್ನೆ ಏನು ಚುನಾವಣೆ ನಡೀತು ಅದರಲ್ಲಿ ಲೋಕಸಭಾ ಸದಸ್ಯರಂತ ಸುಧಾಕರ್ ಅವರು ಒಂದು ಡಿಕ್ಟೇಟರ್ಶಿಪ್ ಅಂತಾರದು. ಆ ಥರ ನೀವು ಅಧ್ಯಕ್ಷರನ್ನ ಇಂಥವ್ರು ಮಾಡಿ, ಉಪಾಧ್ಯಕ್ಷರನ್ನ ಈ ಥರ ಮಾಡಿ ಅಂತ ಅವ್ರು ಬರೆದಿರ, ಈ ಯಾರು ಚುನಾಯಿತರಾಗಿದ್ದಾರೆ ಅವ್ರನ್ನ ಕರೆಸಿ ಮಾತಾಡಿ ಅವ್ರ ಅಭಿಪ್ರಾಯ ಕೇಳಿ, ಇಲ್ಲ ಅವರ ಅಹವಾಲು ಏನಿದೆ ಕೇಳಿ, ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಅವ್ರ ಮನವರಿಕೆ ಮಾಡಿ ಏನೋ ಒಬ್ಬರನ್ನ ಮೀಡಿಯಾ ಮಾತಾಡಿ ಅಧ್ಯಕ್ಷರು ಮಾಡಬೇಕಾಗಿದೆ. ಅದೇನು ಇಲ್ದಿರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದಕ್ಕೆ ಅವ್ರಿಗೆ ಬೇಸರ ಆಗಿ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವರು ಯಾಕೆ ಬೇಕೋ ಈ ಥರ ಡಿಕ್ಟೇಟರ್ಶಿಪ್ ರಾಜಕೀಯ ಅನ್ನೋ ಒಂದು ಬೇಸರ ಅವ್ರಿಗೆ ಆಗಿರ್ಬೋದು. ಅದರಿಂದ ಯಾರೂ ಮೀಟಿಂಗ್ ಬಂದಿಲ್ಲ ಅಂತ. ಯಾಕಂತಂದ್ರೆ 11 ಜನ ಅವರಿದ್ದರೂ ಕೂಡ ಇವತ್ತು 4 ಜನ ಬಂದಿದ್ದಾರೆ, 7 ಜನ ಅಬ್ಸೆಂಟ್ ಆಗಿದ್ದಾರೆ ಅಂತಂದರೆ ನಿಜವಾಗಲೂ ಕಾರಣ ಅದೇ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತೂ ಕೋಆಪ್ರೇಟಿವ್ನಲ್ಲಿ ಸಹಕಾರದಿಂದ ಸಹಕಾರ ಮಾಡ್ಕೊಂಡು ಹೋಗಬೇಕು. ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರೋ ಚುನಾವಣೆ ಸರಿ ಇಲ್ಲ ಅಂತಕ್ಕಂಥದ್ದು ಈ ಸಭೆ ಬಹಿಷ್ಕಾರ ಅವರು ಮಾಡಿರೋ ವಿಧಿವಿಧಾನ ಸರಿ ಇಲ್ಲ, ಅದೊಂಥರ ಡಿಕ್ಟೇಟರ್ಶಿಪ್ ಅಂತ ಅವರು ಭಾವಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಕೂಡ ಅದೇ ಆಗಿದೆ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಅಟೆಂಡ್ ಮಾಡಿದ್ರು ಸರ್ ಇವತ್ತು? ಯಾರೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದರು, ನಂದಿ ಶ್ರೀನಿವಾಸ್ ಅಂತಿದ್ದ, ಮತ್ತು ಇದು ನಾನು ಭರವಸೆಯಿಂದ ಅವರ ಹೆಸರೇನೋ ಗೊತ್ತಿಲ್ಲ, ನಾನು ಭರವಸೆ ಜೊತೆ ಅವರೊಬ್ಬರು 4 ಜನ ಇದ್ದರು. ಇನ್ನು ನಾನೊಬ್ಬ ಹೋದೆ. 10 ಜನ ಇಲ್ಲ, ಅವರೆಲ್ಲ ಅಧ್ಯಕ್ಷ ಚೇಂಬರಲ್ಲಿ ಕೂತಿದ್ರು. ನಾನು ಕೂಡ ಕಾರ್ಯದರ್ಶಿ ಚೇಂಬರಲ್ಲಿ ಕೂತ್ಕೊಂಡು ಪೇಪರ್ ನೋಡಿ ಸರ್ ಏನು ಸಬ್ಜೆಕ್ಟ್ ಇತ್ತು ಸರ್ ಇವತ್ತು ಡಿಸ್ಕಷನ್ಗೆ? ಇವತ್ತು ಮೊನ್ನೆ ಏನು ಚುನಾವಣೆ ನಡೆದಿದೆ ಅದರ ಜಮಾ ಖರ್ಚು ಮತ್ತು ಇನ್ನೂ ಕೆಲವು ಎಲ್ಲ ಇದ್ದು. ಅದರಲ್ಲಿ ಮಾಮೂಲಾಗಿ ಅಂಥ ವಿಶೇಷವಾದಂಥ ಇದೇನು ಇರಲಿಲ್ಲ, ಸಬ್ಜೆಕ್ಟ್ ಏನು ಇರಲಿಲ್ಲ. ಮೇನ್ ಸಬ್ಜೆಕ್ಟ್ ಅಂದರೆ ಅದೇ ಜಮಾ ಖರ್ಚು ಅನ್ನೋದು. ಇನ್ನು ಹಿಂದಿಂದ್ರೆ ಮೀಟಿಂಗ್ ರೆಕಾರ್ಡ್ ಮಾಡೋ, ಮುಂದಿಂದ ಹೇಳು, ಇವೆಲ್ಲ ಇರ್ತವೆ ಕೋಆಪ್ರೇಟಿವ್ ಅಂತ. ಆ ಥರ ಸರ್ ನೋಟಿಸ್ ಕೊಟ್ಟಿದ್ರು ಸರ್? ಹೌದು, ನೋಟಿಸ್ ಲಿಖಿತವಾಗಿ ನೋಟಿಸ್ ಕಳಿಸಿದ್ರು. ಲಿಖಿತವಾಗಿ 7 ಡೇಸ್ ಅರ್ಲಿಯಾಗಿ ನೋಟಿಸ್ ಕೊಟ್ಟಿದ್ರು. ನನಗೆ ಮಾತ್ರ 1-2 ದಿವಸ ಮುಂಚೆ ಕೊಟ್ಟಿದ್ರು. ಯಾಕಂದ್ರೆ ನಂದು ತಡವಾಗಿ ಬಂತು, ಸೋಮವಾರ ನಂದು ಆರ್ಡರ್ ಬಂತು ಅಂತೇಳಿ ಮಂಗಳವಾರ ಏನೋ ಕೊಟ್ಟಿದ್ರು. ಹಾಗಾಗಿ ಅವರು ಆ ಥರ ಬೇಸರ ಮಾಡ್ಕೊಂಡು ಬಂದಿಲ್ಲ ಅಂತ ನಾನು ಬೇರೆ ವಿಚಾರ ಏನೋ ಗೊತ್ತಿತ್ತಲ್ಲಿ ಬ್ಯಾಂಕ್ನಲ್ಲಿ ಇಲ್ಲ. ತಮ್ಮ ಹೆಸರು ಸರ್? ನನ್ನ ಹೆಸರು ವೆಂಕಟನಾರಾಯಣಪ್ಪ ಅಂತ. ನಾನು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದೆ, ಮಂಡಲ ಪ್ರಧಾನ ಆಗಿದೆ. ಮೊನ್ನೆನೂ ಇದು PLD ಬ್ಯಾಂಕ್ ಕೂಡ ಚುನಾವಣೆಗೆ ನಿಂತಿದ್ದೆ. ಕೆಲವು ಮತಗಳು, ಒಂದು 8 ಮತಗಳನ್ನು ಸೋತಿದ್ದೇನೆ.
ಆದರೂ ಕೂಡ ನಾನು ಬೇಡ ನಾಮಿನೇಷನ್ ಅಂತ ಹೇಳಿದ್ರು ಕೂಡ ಶಾಸಕರು ನಮ್ಮ ಕೆ ವಿ ಮುಂಚೇಗೌಡರು ಎಲ್ಲ ಸೇರಿ ಕಳಿಸಿದ್ದಾರೆ. ಅದರಿಂದ ನಾನು ಕೂಡ ಅದು ಬಂದ ಮೇಲೆ ಕರ್ತವ್ಯ ನಿರ್ವಹಿಸಬೇಕಲ್ಲ, ಅದರಿಂದ ನಾನು ಸಭೆ ನಡೀತದೆ ಅಂತ ಸಭೆಗೆ ಹೋಗಬೇಕಾಗ್ತದೆ, ಹೋಗಿದೆ. ಸಭೆ ಪರಿಸ್ಥಿತಿ ಈ ಥರ. ಥ್ಯಾಂಕ್ ಯು ಸರ್.